24ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಿರ್ಮಾಪಕರಿಗೆ ಮತ್ತು ಇಂಡಸ್ಟ್ರಿಯ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಾನು ಮೊನ್ನೆ ಅಷ್ಟೇ ಶಾಲೆಯ ಹತ್ರಕ್ಕೆ ಮಾತಾಡ್ತಿರ್ಬೇಕಾದ್ರೆ, ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಎಷ್ಟು ಬೇಕು ಅಂತ ಎಲ್ಲ ಹೇಳಿದಾಗ ಅವರು ನನಗೆ ಸಲಹೆ ಕೊಟ್ಟರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಪ್ರಭಾಕರ್ ಸರ್ ಬಂದಿದ್ದಾರೆ. ಸರ್, ತುಂಬ ಹೃದಯ ಸ್ವಾಗತ ಸರ್. ಹಾಗಾಗಿ ನಮಗೆ ಆ ಕಾಲದಿಂದಲೂ ಕೂಡ ಇವತ್ತರೆಗೂ ಕೆಲಸ ಕೊಟ್ಟು ಬೆಳೆಸ್ತಾ ಬಂದಿರುವಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಸ್ವಾಗತ ಕೊಡ್ತೀನಿ. ಇತ್ತೀಚೆಗೆ ಅಷ್ಟೇ ಚೇಂಬರ್ನ ಅಧ್ಯಕ್ಷರ ಗಿರಿಯನ್ನು ಪಡೆದಂತಹ ನರಸಿಂಹಲು ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಬಯಸ್ತೀನಿ. ಉಮೇಶ್ ಪಣ್ಕರ್ ಅವರು ನಮ್ಮ ಚಿಕ್ಕಪ್ಪನ ಕಾಲದವರು, ಆಗಿಂದ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡವರು. ಅಂದ್ರೆ ಅಷ್ಟು ವಯಸ್ಸಾಗಿಲ್ಲ, ಅಲ್ಲ ಆಗಿಂದ ಇದ್ದವ್ರು ಅಂತ ಹೇಳಿ ಅದನ್ನ, ಅದು ಅಷ್ಟು ವಯಸ್ಸಾಗಿದ್ದು ನಿಮ್ಮ ನೋಡಿದ್ರೆ ಗೊತ್ತಾಗತ್ತೆ. ಸೊ ಉಮೇಶ್ ಪಣ್ಕರ್ ಅವ್ರಿಗೂ ಕೂಡ ಸ್ವಾಗತ ವಹಿಸ್ತೀನಿ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಯಾವಾಗಲೂ ವಯಸ್ಸಾಗಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಇಂಡಸ್ಟ್ರಿಯವ್ರಿಗೂ ಗೊತ್ತು ಅಲ್ವಾ. ಫ್ರೀಸರ್ ಮಲಗ್ತಾರೆ. ಸಮರ್ಜಿತ್ ಹೀರೋ ಆಗಿದ್ರು ಕೂಡ ನಿಮ್ಮ ತಂದೆ ಹೀರೋ ತರನೇ ಇದ್ದಾರೆ ಸಮರ್. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಆತ್ಮೀಯ ಸ್ವಾಗತ ಕೊಡ್ತಾ, ಹಾಗೆ ನಮ್ಮ ಯಾವುದೇ ಎಲ್ಲೇ ಸಿಕ್ಕಿದ್ರು ಕೂಡ, ಯಾವುದೇ ಕೆಲಸ ಆದ್ರೂ ಕೂಡ ನನಗೆ ಸಂಜಯ್ ಗೌಡ್ರು ಅವರು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಎಲ್ಲೇ ಸಿಕ್ಕಿದ್ರು ಕೂಡ ದಿವ್ಯಕ್ಕೆ ಹೇಳೋದಕ್ಕೆ ವೆಂಕಟೇಶ್ವರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ. ಅಲ್ಲೇ ನೋಡಿ ಪ್ರೀತಿ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಸಂಜಯ್ ಗೌಡ್ರು ಕೂಡ ಸ್ವಾಗತ ಕೋರ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆಲ್ಲ ಬೇಕಾದ ಸ್ನೇಹಿತರು ರಾಗಿಣಿ ಮೇಡಮ್ ಅವರು ಅಲ್ವಾ. ಪಾಪ ಅವ್ರನ್ನ ನಾನು ಸರಿ ಗೋವಾಗೆ ಒಂದು ಯಾವುದೋ ಒಂದು ಅವಾರ್ಡ್ ಫಂಕ್ಷನ್ ಕರ್ಕೊಂಡು ಹೋಗಿದ್ದೆ. ಅಲ್ಲೊಂದಷ್ಟೆಲ್ಲ ಅವ್ಯವಸ್ಥೆಗಳಾಯ್ತು. ನನಗೂ ರೂಮ್ ಸಿಕ್ಕಿರಲಿಲ್ಲ, ಅವ್ರಿಗೂ ರೂಮ್ ಸಿಕ್ಕಿರಲಿಲ್ಲ. ಒಂದು ಫೋನ್ ಮಾಡಿಬಿಟ್ಟು ಎಲ್ಲೋ ಒಂದು 25 ಕಿಲೋಮೀಟರ್ ಪಾಪ ಅವ್ರು ಇರೋ ಜಾಗದಲ್ಲಿ ಕರೆಸಿ ಯಾರೋ ಹುಡುಗರನ್ನ ಬರಕ್ಕೆ ಹೇಳಿ, ಅದಕ್ಕೆ ಸಾಕ್ಷಿ ದಿವ್ಯಕ್ಕೇನು ಇದ್ರು, VCN ಮಂಜು ಇದ್ರು. ಅವರು ನಮಗೆಲ್ಲ ರೂಮ್ ಮಾಡಿಕೊಟ್ಟು ಅವರೇ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ, ಈ ಥರ ಎಲ್ಲ ಮಾಡಬೇಡಿ ವೆಂಕಟೇಶ್, ಇವರೆಲ್ಲ ಕಳೆದಿದ್ದಾರೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು ಅವರು. ಸೊ ರಾಗಿಣಿ ಅವ್ರಿಗೆ ಸ್ವಾಗತ ಕೊಡ್ತಾ, ನಮ್ಮ ಸಂಸ್ಥೆಯ ಬೆಳೆಸೋದಲ್ಲದೆ ನಮ್ಮ ಚಿಕ್ಕಪ್ಪನ ಮುಖ್ಯವಾಗಿ ಬೆಳೆಸಿದಂತಹ ಮುಖ್ಯಸ್ಥರು ಕೂಡ ವಿಜಯಮ್ಮ ಅವರು ಬಂದಿದ್ದಾರೆ. ಅಮ್ಮ ತುಂಬಾ ಹೃದಯದ ಸ್ವಾಗತ ಕೊಡ್ತೀನಿ. ಹಾಗೆ ಶೈಲಜಾ ಮೇಡಮ್ ಬಂದಿದ್ದಾರೆ. ಅಲ್ಲದೆ ಪ್ರಶಸ್ತಿ ತಗೊಂಡು ಈ ವರ್ಷ 2025ನೇ ಇಸ್ವಿ, ಈ 2024ರ ಪ್ರಶಸ್ತಿ ತಗೊಂಡ್ಬಂದಿರುವಂತಹ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಪ್ರಾಯೋಜಕರಿಗೂ ಕೂಡ ತುಂಬ ಹೃದಯ ಸ್ವಾಗತ ಕೊಡ್ತಾ, ಮುಂದಿನ ಕಾರ್ಯಕ್ರಮನ ದಿವ್ಯ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಯಾರು ಮರ್ತಿದ್ರೆ ಸಾರಿ, ಗೊತ್ತಾಗಿಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಥ್ಯಾಂಕ್ ಯು. ನೀಡಿ ಅಭಿನಂದನೆಗಳು. ಸಂಸ್ಥೆ ಬಂದಿದ್ರು ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ಗೆ ಸಮವಾದದ್ದು ಅಂತ ನನಗೆ ಅನಿಸ್ತಾ ಇದೆ. ಜೊತೆಗೆ ನಮ್ಮ ಡೈರೆಕ್ಟ್ರಿಗೆ ಈ ವೇದಿಕೆ ಹುಟ್ಟುವಂಥದ್ದನ್ನ ಅವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದ್ರೆ ಅವರು ನಿರ್ಮಾಪಕರನ್ನು ಮಾಡದೇ ಇದ್ದಿದ್ರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರಲಿಲ್ಲ. ನಾನು KV ಜಯರಾಮ್ ಅವರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ. ಅವರಿಗೆ ವರ್ಷಗಳಿಗೆ ಚಾನ್ಸ್ ಕೊಡೋದು ತುಂಬ ಇಷ್ಟ ಇತ್ತು. ತುಂಬ ಜನ ಅಸಿಸ್ಟೆಂಟ್ ಮಾಡಿಸಿದ್ರು, ಡೈಲಾಗ್ ರೈಟರ್ ಬರೆದ್ರು, ಸಾಂಗ್ ಲಿರಿಕ್ಸ್ ಬರ್ಸಿದ್ರು. ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ. ಮತ್ತೆ ಎಡಿಟರ್ನ ಅಸಿಸ್ಟೆಂಟ್ ಇದ್ರೆ ಎಡಿಟರ್ ಮಾಡ್ತಾ ಇದ್ರು, ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಬಂದ್ರು. ಮೆಡ್ರಾಸಿಂದ ಸಂಗೀತ ರಾಜ ಅನ್ನೋರ್ನ ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಅಸಿಸ್ಟೆಂಟ್ಸ್ ಏನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಇದ್ದಿತ್ತು. ಅವ್ರಿಗೆ ನಾನು ಇದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ವೆಂಕಟೇಶ್ ಅವ್ರು ತುಂಬಾ ದೊಡ್ಡ ಮಾತು ಹೇಳಿದ್ರು. ನಾವು ಆಗ ಬರೀ 100 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಹೋಗ್ತಾ 200 ಆಗಿರ್ಬೋದು, 1000 ಆಗಿರ್ಬೋದು, 100 ರೂಪಾಯಿ ಫಸ್ಟ್ ಕೊಡ್ತಾ ಇದ್ವಿ 87ನಲ್ಲಿ. ಆಗ ಬಂದಾಗ ನಾವು ಖುಷಿಯಾಗಿ ವೆಂಕಟೇಶ್ ಅವರು ನೂನಾದಲ್ಲಿ ಕರ್ಕೊಂಡ್ಬಂದು ಖುಷಿಯಾಗಿ ಸುಧೀಂದ್ರ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ರು. ನಮ್ಗೆ ತುಂಬಾ ಸಂತೋಷ. ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿರೋದು ನಾನು ತಗೊಂಡಿದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಹತ್ರನೂ ತಗೊಂಡಿದ್ದೀನಿ, ರಂಜಿತಾಗೆ ಅನೇಕ ಮಿನಿಸ್ಟರ್ಗಳ ಹತ್ರ ತಗೊಂಡಿದ್ರು. ಅದಕ್ಕಿಂತ ಅದ್ರ ಲೆವೆಲಿನ ಪ್ರಶಸ್ತಿ ಅಂತ ನನ್ಗೆ ಅನಿಸ್ತಾ ಇದೆ. ಕುಮಾರ್ ಅವರಿಗೆ ಶುಭವಾಗಿ ಹಾರೈಸ್ತಾ
ಮನವಿಗಳು ಕಳಿಸ್ತಾನೆ. ಇದು 2ನೇ ಬಾರಿ ಅವರು ಪ್ರಶಸ್ತಿಗೆ ಭಾಜನರಾಗ್ತಿರೋರು. ಅರ್ಜುನ್ ಜಿ ಬಹುಶಃ ಮುಂದಿನ ವರ್ಷ ನಿರ್ದೇಶನಕ್ಕೆ ಪ್ರಶಸ್ತಿ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಶುಭವಾಗ್ಲಿ, ಅಭಿನಂದನೆಗಳು. ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಗಿ ಪ್ರಶಸ್ತಿ ನೀಡಿರೋದು. ಬಹಳ ಚಿಕ್ಕವನು ನನ್ನ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ನಾನು ಇಂಡಸ್ಟ್ರಿ ಬಂದು 20 ವರ್ಷ ಆಯಿತು. ಬಟ್ ನಾನು ಬಂದಿದ್ದ ಮೊದಲನೇ ಸಿನಿಮಾಯಿಂದಲೂ ನಿಮ್ಮೆಲ್ಲರೂ ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿಲ್ಲರೂ ಬಂದಿದ್ದೀನಿ. ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ. ಎಲ್ಲರಿಗೂ ಇಲ್ಲಿ ಇರೋಂಥ ಎಲ್ಲ ಹಿರಿಯರಿಗೂ ನಮಸ್ಕಾರ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್ ಅನುರಾಧ ಭಟ್ ಮೇಡಮ್. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ನಮಸ್ಕಾರ. ಇಲ್ಲಿ ಇವರು ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ರಾಜ್ ಅವರು, ನೋಡಿಲ್ಲ ಸಾರಿ, ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಈ ಸಿನಿಮಾವಿನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವಾಗ್ಲೂ ನಾನು ಅರ್ಪಿಸ್ತೀನಿ. ಅವರಿಬ್ಬರಿಂದ ಈ ಪ್ರಶಸ್ತಿ ನನಗೆ ಬರ್ತಾ ಇರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಕೋಗಿಲೆ, ಸ್ವರ ಮಾಧುರಿ, ಗಾಯನಶ್ರೀ, ಕರುನಾಡ ಗಾಯನ ಪ್ರವೀಣೆ ಮುಂತಾದ ಹಲವು ಬಿರುದುಗಳು ಕೂಡ. ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದೇ ಒಂದು ಸುಂದರವಾದ ಹಾಡನ್ನ ಒಂದು 2 ಸಾಲ ಹಾಡ್ತೀನಿ. ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು. ಭಾರತಮ್ನವರು ನಮ್ಮ ಕಂಪನಿಗೆ ನಿರ್ಮಾಪಕಿ ಅವಾರ್ಡ್ ತೊಗೊಳಕ್ ಬಂದಾಗ ಅವತ್ತು ಅನೌನ್ಸ್ ಮಾಡಿದಂಥ ರಾಜ್ಕುಮಾರ್ ಅವರ ಹೆಸರಲ್ಲಿ ಗಾಯಕರಿಗೆ ಅನೌನ್ಸ್ಮೆಂಟ್ ಮಾಡಿದ್ದು. ಅವತ್ತು ಹೇಳಿದ್ದು ನೆನಪಿದೆ, ಇವತ್ತು ಅದರದ್ದು ಮಾಹಿತಿನೂ ಇದೆ. ಸರ್ಕಾರದವರು ರಾಜ್ಕುಮಾರ್ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿರೋದು ಬಿಟ್ಟರೆ ಬೇರೆ ಸಂಸ್ಥೆಯೆಲ್ಲ ಕೊಡ್ತಿದ್ದಾರೆ. ಆದರೆ ರಾಯರ್ ಹೆಸರಲ್ಲಿ ಕೊಡ್ತಿರೋದಕ್ಕೆ ರಾಘವೇಂದ್ರ ಚಿತ್ರವಾಣಿಗೆ ನನ್ನ ಪರ್ಮಿಷನ್ ಇದೆ. ಈ ವರ್ಷದಿಂದ ನಾನು ಮುಂದಿನ ವರ್ಷದಿಂದ ಒಬ್ಬ ಗಾಯಕರು ಕೊಡಿ ಅಂತ ಹೇಳಿ ಮಾಡಿದಂಥ ಪ್ರಶಸ್ತಿ ಅವತ್ತಿಂದ ಇವತ್ತರೆಗೂ ಅವ್ರ ಕುಟುಂಬದವ್ರು ಕೊಟ್ಕೊಂಡು ಬರ್ತಿದ್ದಾರೆ. ಅವ್ರ ಕುಟುಂಬಕ್ಕೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. 47 ಕಲಾಸಿಪಾಳ್ಯ, ಹುಚ್ಚ, ಸಿಂಹದ ಮರಿ ಸೇರಿದಂತೆ ಅನೇಕ ಸೂಪರ್ ಹಿಟ್ ಚಿತ್ರಗಳನ್ನ ನೀಡಿರುವಂತಹ ಹೆಮ್ಮೆಯ ನಿರ್ದೇಶಕ ಓಂ ಪ್ರಕಾಶ್ ರಾವ್ ಅವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದಾರೆ. ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವರಿಂದ ಮಾಡುವಂತಹ ಆ ಶೇಷಾದ್ರಿ ಸ್ಮರಣಾರ್ಥ ಈ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಕ್ಕಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ನನಗೆ ತುಂಬ ಖುಷಿ ಆಗ್ತದೆ. ಮುಂದೆ ಎಲ್ಲ ನಿಂತ್ಕೊಂಡಿರ್ತಾರೆ ಪ್ರಶಸ್ತಿ ತಗೊಳ್ಳೋಕ್ಕೆ. ನಾನು ರಾಯ್ ಭಕ್ತ ಮತ್ತು ವಿಷ್ಣು ಸರ್ಗೆ ತುಂಬ ಭಕ್ತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ. ನನಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಿಜವಾಗ್ಲೂ. ಆಮೇಲೆ ನಮ್ಮ ಸುಧೀಂದ್ರ ಸರ್, ನಾನು ಅಸಿಸ್ಟೆಂಟ್ ಡೈರೆಕ್ಟಾಗಿ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು, ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ. ನನಗೆ ತುಂಬ ಸಹಾಯಕರಾಗಿದ್ದಾರೆ. ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಭಿನಯಿಸ್ತಿದ್ದಾರೆ. ಅಭಿನಯಕ್ಕೆ ಚುಕ್ಕಿ ಇಟ್ಟಿಲ್ಲ, ಹೀಗೆ ನಿರಂತರವಾಗಿ ಮುನ್ನಡೀಲಿ ಎಂದು ಹಾರೈಸ್ತಾ ಅಭಿನಂದನೆಗಳು ನಿಮ್ಗೆ. ಮಾತಾಡೋದಂದ್ರೆ ಸ್ವಲ್ಪ ಕಠಿಣ, ಯಾಕಂದ್ರೆ ಯಾವಾಗಲೂ ಡೈರೆಕ್ಟರ್ ಏನು ಹೇಳ್ತಾರೆ ಅದೇ ಮಾತಾಡಿ ರೂಢಿ ಇರುವಾಗ ಇಂಥ ಸಂದರ್ಭದಲ್ಲಿ ಒಂಥರ ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಸುಧೀಂದ್ರ ಅವರ ಮೊದಲನೇ ಇದು ಸೊಸೆ ತಂದೆ ಸೊಸೆ ತಂದೆ ಸೌಭಾಗ್ಯನ ಫಸ್ಟ್ ಟೈಮ್ ಮಾಡಿದ. ಅದಾದ್ಮೇಲೆ ಅತ್ತೆಗೆ ತಕ್ಕ ಸೊಸೆ. ಸೊ ಸುಧೀಂದ್ರ ಅವರ ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದೇ ಸಲ ಶುರುವಾಗಿದೆ. ಅತ್ತಿಗೆ ತಕ್ಕ ಸೊಸೆ ನಾನು ಫಸ್ಟ್ ಅಂದರೆ ಇದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲೇ ಇರೋ ಸಿನಿಮಾ ಮಾಡಿದ್ದು. ಆ್ಯಂಡ್ ಅಂದರೆ ಒಟ್ಟಿಗೆ ಬೆಳೆದಿದ್ದೀವಿ ಹೆಚ್ಚು ಕಮ್ಮಿ. ಬಟ್ ಅವರು ಇಲ್ಲೇ ಇದ್ದರು. ನಾನಿದು ಮತ್ತೆ ಮುಂಬೈಗೆ ವಾಪಸ್ ಹೋಗಿ ಅಲ್ಲೇ ಇದ್ದೆ ನಾನು ಮೊದಲಿಂದ. ಈಗ 15 ವರ್ಷಕ್ಕೆ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಸೊ ಹೀಗಾಗಿ ಅಲ್ಲಿ ಮರಾಠಿ ಸಿನಿಮಾನು ಮಾಡಿದೆ, ಒರಿಸ್ಸಾ ಸಿನಿಮಾ ಮಾಡಿದೆ, ಗುಜರಾತಿ, ಒಂದು ಮಲಯಾಳಂ, ಒಂದು ತಮಿಳು. ಎನಿವೇ ನನ್ನ ಕರಿಯರ್ ಆಸ್ ಅನ್ ಆರ್ಟಿಸ್ಟ್ ಒಂದು ಲೀಡಿಂಗ್ ಹೀರೋಯಿನ್ ಅಂತ ಶುರುವಾಗಿದ್ದು ನಮ್ಮ ಭಾಷೆ, ನಮ್ಮ ಕನ್ನಡದಲ್ಲೇ GV ಅಯ್ಯರ್ ಸರ್ ಅವರ ಹಂಸಗೀತೆಯಿಂದ. ಅದಾದ ನಂತರ ಅವ್ರ ಜೊತೆ 5 ಸಿನಿಮಾ ಮಾಡಿದೆ. ಆಮೇಲೆ ಇಲ್ಲಿ ಕೆಲವು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 20-22 ಸಿನಿಮಾ. ಆಮೇಲೆ ಮತ್ತೆ ಮುಂಬೈಗೆ ಹೋದೆ. ಈಗ ಇಲ್ಲಿದ್ದೀನಿ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನೂ ಮುಂದೆ ಮಾಡೋದು ಬಿಡೋದು ಏನೋ ಐಡಿಯಾ ಇರಲಿಲ್ಲ. ಏನು ನಮ್ಮೂರಿಗೆ ಹೋಗಿ ನಾವು ಸೆಟ್ಲ್ ಆಗೋಣ, ಇನ್ನು ಆದಷ್ಟು ಕೆಲಸ ಆಯಿತು ಅಂತ ಈಗ ಬಂದೆ. ಬಟ್
ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೊ ಕಿರಿತೆರೆ ಅವರು ನನ್ನ ಹುಡುಕ್ ತೆಗೆದ್ರು, ಶುಭಮಂಗಳ ಮಾಡಿದೆ. 10-12 ಸೀರಿಯಲ್ಸ್ ಎಲ್ಲ ಮಾಡಿದ್ದೀವಿ. ಅದರಲ್ಲಿ 5 ತುಂಬ ಚೆನ್ನಾಗಿ ನಡೀತು. ಇವಾಗ ಒಂದು ನಡೀತಾ ಇದೆ. ಖುಷಿ ಆಗ್ತಾ ಇದೆ. ಅಂದರೆ ಇವರು ಸರ್ ಹೇಳಿದಾಗೆ ಅವರ ಮೊದಲನೇ ಪ್ರಶಸ್ತಿ ಅಂತಂದ್ರೆ ಅವರು ಇಷ್ಟು ವರ್ಷದಲ್ಲಿ, ನನಗೂ ಕನ್ನಡದಲ್ಲಿ ಈ ಥರ ಒಂದು ಇಷ್ಟು ವರ್ಷ ನಾನು ಕೆಲಸ ಮಾಡಿ ಆನ್ ದ ಹೋಲ್ ಟೋಟಲ್ ಎಲ್ಲ ಬರೀ ಕನ್ನಡದಲ್ಲಿ ಒಂದು 18-20 ಕನ್ನಡ ಫಿಲ್ಮ್ಸ್ ಮಾಡಿದ್ದಕ್ಕೆ ಆಗ ಈಗ ನಂಗೆ ಗುರುತಿಸಿ ನನ್ನ ಇದು ಮಾಡ್ತಿದ್ದಾರೆ ಅನ್ನೋದು ಬಹಳನೇ ಸಂತೋಷ ಆಗ್ತಾ ಇದೆ. ಹಾಗಾಗಿ ಸಮಾಜಕ್ಕೆ ಕೊಡೋರಲ್ಲಿ ಅರ್ಥ ಇರುತ್ತೆ ಅಂತ ಹೇಳಿ ತುಂಬಾ ಧನ್ಯವಾದ ಸಿನಿಮಾ ಹೆಸರು ಈ ಅವಾರ್ಡ್ ತಗೊಂಡಾಗ ತುಂಬಾ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿಯ ಮುಂದೆ ಈ ಅವಾರ್ಡ್ ಸಿಗ್ತಾ ಇರೋಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ವೆಂಕಟೇಶ್ ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಗೌರಿ ಸಿನಿಮಾನ ಸಪೋರ್ಟ್ ಮಾಡಿದ್ರು, ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಹಾಗಾಗಿ ಅದನ್ನ ಮನಗಂಡು ಅವರಿಗಿಂದು ವಿಶೇಷವಾಗಿ ಗುರುತಿಸಿ ಗೌರವಿಸಲಾಗ್ತಾ ಇದೆ. ಪ್ರಶಸ್ತಿಯನ್ನ ನೀಡೋ ಮುಖೇನ ನಾವು ಐಟಿಲಿ ಹೋಗ್ತೀವಿ, ಮತ್ತೆ ನಾವು ಊರಿಗೆ ಹೋಗ್ಬಿಟ್ಟು ಹಿಂದಿಲ್ಲ ಶೂಟ್ ಮಾಡ್ಕೊಂಡು ಬರ್ತೀವಿ. ಬಟ್ ಸಿನಿಮಾ ಮಾಡೋದೊಂದು ಕಲ್ತಿರ್ತೀವಿ. ಬಟ್ ಬಂದಾದ್ಮೇಲೆ ಬೆಂಗಳೂರಲ್ಲಿ ಜನಕ್ಕೆ ತಲುಪಿಸ್ಬೇಕು ಅಂತ ಬಂದಾಗ ಈ ಥರ ಹಿರಿಯರ ಮಾರ್ಗದರ್ಶನ ಮತ್ತು ಅವ್ರ ಉಪಸ್ಥಿತಿ ಮತ್ತು ಅವ್ರ ಮೌಲ್ಯನ ನೆನಲೇಬೇಕು. ಅಂದರೆ ನಾವು ಡಿ.ವಿ. ಸುಧೀಂದ್ರ ಸರ್ ಅವ್ರದ್ದು ವಿಡಿಯೋ ನೋಡ್ತೀವಿ ಯೂಟ್ಯೂಬಲ್ಲಿ. ಅವರ ಲೆಗಸಿನ ವೆಂಕಟೇಶ್ ಅವರು ಮತ್ತು ಸುನಿಲ್ ಸರ್ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅದು ನೋಡೋಕ್ಕೆ ಖುಷಿ ಆಗುತ್ತೆ. ಅಂದರೆ ನಂತ ಹೊಸಬ್ರು ಮತ್ತು ಈ ಥರ ಅನುಭವಿಸಿದ್ರು ಒಟ್ಟಿಗೆ ಇದ್ದಾಗೆ ನಾವು ಒಳ್ಳೆ ಸಿನಿಮಾಗಳು ಮಾಡೋಕ್ಕೆ ಸಾಧ್ಯ, ತುಂಬ ದೂರ ಒಟ್ಟೊಟ್ಟಿಗೆ ಸಾಗೋಕ್ಕೆ ಸಾಧ್ಯ. ಸೊ ಈ ಪ್ರಶಸ್ತಿಗೆ ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಶ್ರೀ ರಾಘವ ಚಿತ್ರವಾಣಿ ಸಂಸ್ಥೆಗೆ ನನ್ನ ನಮಸ್ಕಾರ. ವೆಂಕಟೇಶ್ ಸರ್, ಥ್ಯಾಂಕ್ ಯು ಸೊ ಮಚ್. ಶ್ರೀ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾರೆ. 2012ರಲ್ಲಿ ಸ್ಯಾಟ್ ಲ್ಯಾಬ್ಸ್ಗೆ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇರಿ 3 ವರ್ಷಗಳ ಕಾಲ ವೃತ್ತಿಯನ್ನ ಮಾಡ್ತಾರೆ. 2000 ಚಿತ್ರ ನಿರ್ದೇಶನ ಮಾಡಿದ್ದೀನಿ. ಬಟ್ ಈಗ ಪ್ರಶಸ್ತಿ ಸಂಭಾಷಣೆಗೆ ಬಂದಿದ್ದು, ಸಂಭಾಷಣೆಗೆ ಜೀವ ತುಂಬಿದ ಎಲ್ಲ ಕಲಾವಿದರಿಗೆ, ಹಾಗೆ ನಮ್ಮ ಚಿತ್ರ ನಾನು ಮಾಡಬೇಕು ಒಂದು ಕಾದಂಬರಿ ಅನುಭವ ಇರಬೇಕು ಅಂತ ಅನ್ಕೊಂಡು ಮಾಡಿದ ಚಿತ್ರ. ಒಂದಿಷ್ಟು ಚಿತ್ರಗಳನ್ನ ನೋಡ್ಬೇಕಾದ್ರೆ ಕಥೆಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಬುಕ್ ಓದಿದ ಅನುಭವ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ ಚಿತ್ರ. ಅದಕ್ಕೆ ಸಪೋರ್ಟ್ ಮಾಡಿದ ನನ್ನ ಟೀಮ್ನ ಎಲ್ಲ ಮೆಂಬರ್ಸ್ಗೂ, ಹಾಗೆ ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸೊಬ್ಬರೇ ಹಾಕೊಂಡು ಮಾಡಿದ ಚಿತ್ರ. ಎಲ್ಲ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಎಲ್ಲರೂ. ಅದಕ್ಕೆ ಸಪೋರ್ಟ್ ಮಾಡಿದಂಥ ರಕ್ಷಿತ್ ಶೆಟ್ಟಿ ಸರ್ ಹಾಗೂ ಪರಮ ಸಂಸ್ಥೆಗೆ ಧನ್ಯವಾದಗಳು ಅವರಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು. ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದಂತಹ ಸಿನಿಮಾ ಚೊಚ್ಚಲ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಪ್ರಶಸ್ತಿಯನ್ನ ಪಡ್ಕೊಳ್ತಿದ್ದಾರೆ. ಮೂಲತಃ ರಾಯಚೂರು ಜಿಲ್ಲೆಯ ಗೋನ್ವಾರ್ನವರು. ಇವರು ಚಿಕ್ಕ ವಯಸ್ಸಿನಿಂದ ಸುರೇಶ್ ಸರ್ ಅವರ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಜೊತೆಗೆ ನಿಂತರ ಇಡೀ ತಂಡ ಮತ್ತೆ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲನೇ ಸಿನಿಮಾ ಅಂದಾಗ ಇನ್ವೆಸ್ಟ್ ಮಾಡಕ್ ಬಂದ ಫಕೀರಪ್ಪ ಬಂಡಿವಾಡ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊತೀನಿ. ಮತ್ತೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಅಂದ್ರೆ ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮಾಡಿರೋ ಸಿನಿಮಾ, ಅಲ್ಲೆಲ್ಲೋ ಫ್ರೇಮ್ ಇಟ್ಕೊಂಡು ಮಾಡ್ಕೊಂಡು ಬಂದಿರೋ ಸಿನಿಮಾ ನೀವು ಗುರುತಿಸಿ ನನಗಾಯ್ತು, ಜಯಶಂಕರ್ ಆಯ್ತು, ಮತ್ತೊಬ್ರು ಸ್ನೇಹಿತರಿಗೆ ನೀಡಿದ್ರು ತುಂಬಾ ಖುಷಿ ಆಗುತ್ತೆ. ಮತ್ತೆ ಜಯಶಂಕರ್ ಅವ್ರ ಒಂದ್ ವಿಷಯ ಹೇಳ್ತಿದ್ರು ಹೋದಾಗ, ಅವರಿಗೆ ತುಂಬಾ ಭೂಸಾನೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ದೇಶದಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಕನ್ನಡದಿಂದ ಸಿಕ್ಕಿರೋ ಮೊದಲನೇ ಪ್ರಶಸ್ತಿ ಅಂತ ಜಯಶಂಕರ್ ಅವರಿಗೆ ಅದು ಹೇಳ್ಬೇಕೇನಿದ್ರು. ಥ್ಯಾಂಕ್ ಯು ಸರ್. ಸಂಗೀತ ದಿಗ್ಗಜರು ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಶುಭವಾಗಲಿ ತಮಗೆ ಎಂದೆನ್ನುತ್ತಾ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ 2ನೇ ಪ್ರಶಸ್ತಿ. ಇದು ಈ ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂತ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ದು, ಮೊದಲು ಹಾಡು ಬರ್ಸ್ಕೊಳಕ್ ಬಂದ್ಬಿಡ್ತಾರೆ,
ಫಸ್ಟ್ ಹಾಡು ಬಂದ್ಬಿಡ್ಬೇಕು, ಪ್ರಶಸ್ತಿ ಕೊನೆಗೆ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಅವರ ಚಿತ್ರವಾಣಿ ಪ್ರಶಸ್ತಿ ಅಂದ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬ ನಾನೊಂದು ಇನ್ಸಿಡೆಂಟು ಕಳೆದ ಸಲ ಹೇಳಬೇಕಿತ್ತು, ಈಗ ನೆನಪಾಯಿತು. ಮಲ್ಲ ಸಿನಿಮಾ ಯಶಸ್ವಿ ಆದಮೇಲೆ ಒಂದು ದಿವಸ ನನಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ಮಲ್ಲ ಸಿನಿಮಾದ PR, ನನ್ನ ಮೊದಲ ನಿರ್ದೇಶನ ಸಿನಿಮಾದ PR. ಸಿನಿಮಾ ಆದಮೇಲೆ ನಮ್ಗೊಂದ್ಸಲ ಫೋನ್ ಮಾಡಿದ್ರು, ಮಾತಾಡಬೇಕು, ಬನ್ನಿ ಸರ್ ನಾನು ಎಲ್ಲಿದ್ದೀರಿ ಹೇಳಿ ನಾನು ಬರ್ತೀನಿ ಅಂದರೆ. ಇಲ್ಲ ನಿಮ್ಮ ಆಫೀಸ್ ನೋಡ್ಬೇಕು ಬರ್ತೀನಿ ಅಂದರು. ಬಂದರು ನನ್ನ ಆಫೀಸ್ಗೆ. ಬಂದು ಒಂದು ಸಿನಿಮಾ ಮಾಡ್ತೀರಾ ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳಿ ಸರ್. ಟೈಟ್ಲು ಕರಿಗಂಡ ಬಿಳಿ ಹೆಂಡತಿ. ಸೀರಿಯಸ್ ಆಗಿ ನನಗೆ ಇದು ಒಂಥರ ಏನು ಸರ್ ಫನ್ ಆಗಿದೆ. ಇಲ್ಲ ಫನ್ ತುಂಬ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವರಿಬ್ಬರನ್ನ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆ ಎಲ್ಲ ಆಗಲಿಲ್ಲ ಯಾವಾಗಲೂ ಈ ಥರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನ್ ಎಲ್ಲ ಆಗಲಿ ಪ್ರತಿಯೊಂದರಲ್ಲೇ ಅವರನ್ನು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲವೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡಿನ ಇವತ್ತಿನ ಈ ಚಿತ್ರವಾಣಿ ಪ್ರಶಸ್ತಿಯನ್ನು ಭಾರತದ ಆಚೆಗಿನ ಕನ್ನಡಿಗರು ಕೂಡ ಇದನ್ನು ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ, 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇವಾಗ ನಮ್ಮ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸ ರಾಜ್ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನಮಗೊಂದು ಕಾಂಪಿಟೇಷನ್ ಇತ್ತು, ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅಲ್ಲವರು ಗಂಡು ಪಾಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಿಲ್ಲ ಅಂದರೆ ಅದೇ ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ಡೈರೆಕ್ಟರ್ ಶ್ರೀನಿವಾಸ ರಾಜು ಇಡೀ ಚಿತ್ರತಂಡಕ್ಕೆ ಇದನ್ನು ಈ ಪ್ರಶಸ್ತಿಯ ಹಿರಿಮೆಯು ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದು ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾನು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಮೀನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದು, ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ. ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೋತಿದ್ದೀನಿ. ಇದು ನಮಗೆ ಹೆಮ್ಮೆ. ಯಾಕೆಂದರೆ ತುಂಬ ಜನ ತುಂಬ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲದು ಗಾಂಧಿನಗರ ಕಳೆದು ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂಥ ತುತ್ತು ಇದು ಅಂತಲೇ ಹೇಳಬೇಕು. ಎಲ್ಲ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನು ಸಿನಿಮಾ ಕರ್ಕೊಂಡ್ಬಂದವರು ಕೆ ವಿ ಜಯರಾಮ್ ಅವರು. ಅವ್ರ ಜೊತೆ ಸುಮಾರು 1994-95 ಇಡೀ ಸಿನಿಮಾ 2000 ಇಸ್ವಿ ಬಿಡುಗಡೆ ಆಯಿತು, ಗಾಜಿನ ಮನೆ. ಆದರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿದ್ದರು. ಎಡಿಟಿಂಗ್ ಸೆನ್ಸ್ ಆಗಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ, ಅಂಥ ನಿರ್ದೇಶಕರುಗಳು ನಮ್ಗೆ ಸಿಗೋದಿಲ್ಲ ಅಂತ. ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದರೆ ಕಾದಂಬರಿಗಳನ್ನು, ಸಾಹಿತ್ಯವನ್ನು ಓದ್ಕೊಂಡಿರುವಂಥ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಭಾಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಹೀಗೆಲ್ಲ ಕಲಿತಂಥ ನಿರ್ದೇಶಕರು ಕಮ್ಮಿ ಅಂತ. ಸೊ ಕೆ ವಿ ಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ. ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ. ಅವ್ರ ನೆನಪು ಮಾಡ್ಕೊಳ್ಳೋದೇ ನಿಲ್ಲಿಸೋದೇ ಇಲ್ಲ. ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದ್ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ. ಯಾಕೆಂದರೆ ಅವ್ರು ನಮ್ಮನ್ನು ಕರ್ಕೊಂಡು ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಭಾಳ ಖುಷಿ ಆಗುತ್ತೆ. ಇನ್ನು ಯಾರ್ದಾದ್ರು ಹೆಸರು ಬಿಟ್ಟಿರೋ ಕ್ಷಮೆಯಲ್ಲಿ, ವಿಶೇಷವಾಗಿ ನಮ್ಮ
ಇಂದ್ರಜಿತ್ ಸರ್ ಮಗ. ಈ ಮೊದಲನೇ ಸಿನಿಮಾಗೆ ಇಂಥದ್ದೊಂದು ಪ್ರಶಸ್ತಿ ತಗೊಂಡಿರೋದಕ್ಕೆ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ. ನಮ್ಮ ಉಮಾಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವ್ರ ಮೊದಲನೇ ಪ್ರಶಸ್ತಿ ಅಂತ ಅಂದಿದ್ದು ಆಶ್ಚರ್ಯ ಆದರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗಲಿ. ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದು ಕಡೆ ಆದರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೆಯದಾಗಲಿ ಮಾಡಿದ್ರೆ ಅದನ್ನ ಮೇಲಕ್ಕೆ ತಗೊಳ್ಳುವಂಥ ನಮ್ಮ ವೆಂಕಟೇಶ್ ಅವ್ರದ್ದು ಇನ್ನೊಂದು ಒಂದು ವಿಶೇಷ ಕೊಡುಗೆ. ನಮಗೆ ಯಾವುದಕ್ಕೆ ಕರೆದ್ರು, ಚಿಕ್ಕದಾಗಲಿ ದೊಡ್ಡದಾಗಲಿ, ಕರೆದ ತಕ್ಷಣ ಬಂದು ನಮಗೆ ಉದಾರವಾಗಿ ಮಾಡಿಕೊಂಡುವಂಥ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ನಾನು ಮಾತಾಡೋಕ್ಕೆ ಬರಲ್ಲ. ನಮಸ್ಕಾರ ಸರ್. ಚಿತ್ರರಂಗದ ಗಣ್ಯರನ್ನ, ಸ್ನೇಹಿತರನ್ನ, ಪತ್ರಕರ್ತರನ್ನ ನಮಸ್ಕರಿಸ್ತಾ, ಡಿ ವಿ ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ ವಿ ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದರೆ ಅವರಷ್ಟು ವಯಸ್ಸು ನನಗಾಗಿಲ್ಲ. ಅದು ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PR ಕ್ಲಾರಿಫಿಕೇಶನ್ ಕೊಟ್ಟುಬಿಟ್ಟೆ. ಅಂದ್ರೆ ಆ ಒಂದು ಅವಿನಾವ ಭಾವ ಸಂಬಂಧ ನಮ್ಮ ಡಿ ವಿ ಸುಧೀಂದ್ರ ಸಾಹೇಬ್ ಜೊತೆ ನನಗೆ ಫಸ್ಟು PR ಅಂದರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ ಆಗಿ ಮಾತಾಡ್ತಾ ಹೀಗೆ ಅಂತ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡೋಕ್ಕೆ ಬರ್ತಕ್ಕಂಥ ನಿರ್ಮಾಪಕರಿಗೆ, ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಟೂರಿಸ್ಟ್ ಹೋಟ್ಲಲ್ಲಿ ಕೂರಿಸ್ಕೊಂಡು ನನ್ನನ್ನು ಸರಿ ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದ್ರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನನ್ನ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದರೆ, ಅವರು ಯಾವ ಒಂಥರ ಏನಪ್ಪ ಅಂದ್ರೆ ಅವ್ರಿಗೆ ನನಗೆ ನಿನ್ನೆ ಚಿಕ್ಕ ಹುಡುಗ ಅಂದರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹೀಗಾಗಿ ನಿನಗೆಲ್ಲರೂ ಒಳ್ಳೇದಾಗಬೇಕು ಅನ್ನೋ ಒಂದು ಇದರಲ್ಲೇ ನನಗೆ ಆಶೀರ್ವಾದ ಪಡ್ಕೊಂಡೇ ಇದ್ರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು, ಅವ್ರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ದೊಡ್ಡ ಮಳೆ ಬರ್ತಾ ಇತ್ತು. ನಾನು ಕೂತ್ಕೊಂಡು ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣದಿಂದ ನಾನು ಅವ್ರಿಗೆ ಕೊಡಬೇಕಾಗಿತ್ತು. ಅದನ್ನ ನನ್ನ ಮಳೆ ಬರ್ತಾ ಇದೆ, ಕಾರ್ ಇಲ್ಲ, ನಮ್ಮ ತಂದೆಯವ್ರ ಕಾರ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ, ಏನು ಮಾಡೋದು ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ನ ಹಾಕಿ ಒಂದು ಜರ್ಕಿನ್ ಹಾಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್ ನನಗೆ ಇದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನು ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ ಹೋಗ್ಬಿಡಿ, ಮಾತಾಡಿದ್ರು ಏನು ಮಾತಾಡಿದ್ರು ಅದ್ರಲ್ಲಿ ಕಡಿಮೆ ಕೊಟ್ಟಿದ್ದೆ, ಅದ್ರ ಬ್ಯಾಲೆನ್ಸ್ ಇತ್ತು ತಗೊಂಡ್ಬಿಡ್ರಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದರೆ ಅವರ ಒಂದು ನಿರ್ಮಾಪಕರ ಜೊತೆ ಇದ್ದಂಥ ಸಂಬಂಧ ಏನಿತ್ತಲ್ಲ, ಅದು ತುಂಬ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆಯಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ದೇನೆ ಪ್ರಭಾಕರ್ ಸಾಹೇಬರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅಂದ್ಕೊಳ್ಳಿ, ಮನವಿನೇ ಅಂದ್ಕೊಳ್ಳೋದಲ್ಲ, ಮನವಿನೇ. ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ, ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದೀವಿ. ಆದರೆ ಸತತವಾಗಿ ಒಂದು ಸಿನಿಮಾ ಮತ್ತು ನಿರ್ಮಾಪಕರು ಮತ್ತು ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನು ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜು, ಒಂದು ವ್ಯವಸ್ಥೆ ಇತ್ತು ಅಂದರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡನ್ನು ತಾವು ಕೊಡೋದಕ್ಕೆ ಶಿಫಾರಸು ಮಾಡಬಾರ್ದು? ನೀವು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇರೋದ್ರಿಂದ ನಾನು ಒಂದು ಬೇಡಿಕೆ, ಭಾಳಷ್ಟು ಜನ PR ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಈಗ ನೋಡಿ 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸ್ಕೊಂಡು ಬಂದು ಈ ರೀತಿಯಾದಂಥ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ನಾವೊಂದು ಈ ಮಿನರಲ್ ವಾಟರ್ಗೆ ಆ್ಯಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟರ್ ಹೆಸರು ಬಂದು ಫಸ್ಟ್ ಕಂಪ್ನಿ ಹೆಸರು ಬಿಸ್ಲೇರಿ. ಹಂಗೆ PR ಅಂದ ತಕ್ಷಣ ಯಾರು ಅಂದರೆ ವೆಂಕಟೇಶು, PR ಅಂದರೆ ಯಾರು ಅಂದರೆ ಸುಧೀಂದ್ರ, ಅದು ಜೊತೆ ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ, ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಟ್ಲೇನವ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕ ಅಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನು ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ
ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂತೇಳಿ ಅಂತ ಅವಾರ್ಡ್ ಕಮಿಟಿಗಳಲ್ಲಿ ಸರ್ ಅವಾರ್ಡ್ ಕಮಿಟಿಗಳು ಮತ್ತೆ ಪ್ರಶಸ್ತಿ ನಮ್ಮ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ದಾರೆ. ಅದು ಸಂತೋಷದ ವಿಚಾರ, ಅದನ್ನ ಮಾಡಲೇಬೇಕು. ಅದ್ರ ಜೊತೆಯಲ್ಲಿ ನಮ್ಮ PROಗಳನ್ನ ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದ್ರೆ ನಾನು ಕೆಲವರು ಹೆಸರುಗಳನ್ನ ನಾನು ಹೇಳಕ್ಕಾಗಲ್ಲ. ಅವರು ಇವತ್ತು ಪಾಪ ಕೆಲಸ ಇದ್ದೇನೆ ಇದ್ದಾರೆ ಕೆಲವು PROಗಳು. ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದೆ. ಎಲ್ಲ ಆಯಾಯ ಸಂಘ ಸಂಸ್ಥೆಯವರು ಅಧ್ಯಕ್ಷತೆಯಲ್ಲಿ ಇದನ್ನ ಹೇಳಿದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಸಿಕ್ಕು ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ದಯಮಾಡಿ ಈ ತರದ ಒಂದು ವ್ಯವಸ್ಥೆಗಳು ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಇಲ್ಲಿ ಮೇಲ್ಗಡೆ ಇದ್ದಾಗ ನಾನು ಒಂದು ಮಾತು ಹೇಳಿದೆ. ಒಂದು ಕುದುರೆಗಳನ್ನ ಕರ್ಕೊಂಬಂದು ಕೊಂಡು ಕುದುರೆಗಳನ್ನ ಕಾರನ್ನ ರೆಡಿ ಮಾಡಿ ರೇಸಿಗೆ ಬಿಟ್ಬಿಟ್ರು. ಯಾರು? ನಮ್ಮ KV ಜಯರಾಮ್ ಅಂಡ್ ಮೀನಾಕ್ಷಿ ಜಯರಾಮ್ ಅವರು. ಆ ಎರಡು ರೇಸ್ ಕುದುರೆಗಳು ಅವತ್ತಿಂದ ಓಡಕ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ, ಓಡ್ತಾನೆ. ಅವು ಎರಡು ಇವತ್ತು ಇಲ್ಲಿ ಮೇಲ್ಗಡೆ ಇದ್ವು, ಒಂದು ನಾಗೇಂದ್ರ ಪ್ರಸಾದ್, ಒಂದು ಉಮೇಶ್ ಮಣಕಾರ್ ಅಂತ ಹೇಳಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರೂ ಗುರುತಿಸಿರ್ಲಿಲ್ಲ ಅಂತ ಹೇಳಿ. ಆದ್ರೆ ಇದನ್ನ ತಾವು ಗುರುತಿಸಿರೋದು ಅದಕ್ಕೊಂದು ನನಗೊಂದೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತನ್ನ ಹೇಳಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಅದೇ ಆ ಥರದ ಕೆಲಸಗಳನ್ನ ಮಾಡ್ತಾ ಇರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಹಳಷ್ಟು ಜನ ಸೀನಿಯರ್ ಮೋಸ್ಟ್ ಪತ್ರಕರ್ತರು ಶೆಣೈ ಸರ್ ಪ್ರತಿಯೊಬ್ಬರು ಇಲ್ಲಿ ಇದ್ದೀರಿ. ನಾನು ಎಲ್ಲರ ಹೆಸರು ಇದು ಮಾಡಕ್ ಆಗ್ತಾ ಇಲ್ಲ. ಈ ಒಂದು ಮನವಿಯನ್ನ ದಯಮಾಡಿ ತಾವು ಪುರಸ್ಕರಿಸ್ತೀರಿ ಅಂತ ಅನ್ಕೊಂಡಿದ್ದೀನಿ ಸರ್. ಥ್ಯಾಂಕ್ ಯು. ಹೇಳೋದು ನಾನು ಮರ್ತ್ಬಿಟ್ಟೆ. ಮೊದಲನೇದಾಗಿ ನನ್ನ ಸುಧೀಂದ್ರ ನನಗೂ ನೆನಪು ಹೇಗಿದ್ದಾರೆ ಅಂದ್ರೆ ಅವರು ಚಕ್ಕಾಚ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತೆ ನಿರ್ದೇಶಕರು ಮತ್ತೆ ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂಥ ಅನುಭವವನ್ನು ನಾನು ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡಕ್ಕೆ ಬಂದಾಗ PRO ಅಂದ್ರೆ ಏನು ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ PRO ಅಂದ್ರೆ ನಾವು ಈ ಥರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡಬೇಕಾದ್ರೆ, ಎಷ್ಟು ಕಷ್ಟ ಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಇಂಥರ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದ್ರೆ ಏನೂ ಇಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು, ಆ ನಗು ಹಂಚ್ತಾ ಇದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಇರೋ ಸೇವೆಯನ್ನ ಭಗವಂತ ಅಂದ್ರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ, ಅವರೆಲ್ಲರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬಾ ಒಳ್ಳೆ ದಿನ. ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತೆ ಅನಂತ್ ನಾಗ್ ಅವರಿಗೆ ಮತ್ತೆ ನಮ್ಮ ಹಾಸನ್ ರಘು ಅವರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣ ಅವರು ತುಂಬಾ ಖುಷಿ ಆಯ್ತು, ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತೆ ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ಸಮರ್ಥರಿಂದ ಸ್ಥಾಪಿತವಾದಂತಹ ಸಂಸ್ಥೆ ಆಗಿರೋದ್ರಿಂದ ನಿಜಕ್ಕೂ ಎಲ್ಲರೂ ಹೇಳ್ತಿರೋದು, ನಿರ್ದೇಶಕ ಬರಲಿ ಇಲ್ಲ ನಿರ್ಮಾಪಕ ಬರಲಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ಆಕ್ಚುಲಿ
ಒಂದು ಸಿನಿಮಾ ಇಲ್ಲ ಕಲಾವಿದರು ಬೆಳಿಬೇಕು ಅಂದ್ರೆ ಮಾಧ್ಯಮ ಮಿತ್ರರೇ ಕಾರಣ ಆಕ್ಚುಲಿ. ಯಾಕೆಂದ್ರೆ ಅವರೇ ಜನಕ್ಕೆ ತಲುಪಿಸೋದು. ಆಮೇಲೆ ಮಾಧ್ಯಮ ಮಿತ್ರರನ್ನ ಒಗ್ಗಟ್ಟಾಗಿ ಸೇರ್ಸೋ PR ಇದಾರಲ್ಲ, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರ್ಲಿ. ಯಾಕೆಂದ್ರೆ ರಿಯಲ್ ಹೀರೋ ಇರೋದು ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇರೋರು, ಯಾವಾಗಲೂ ಡೈರೆಕ್ಟರ್ ಅಂತ ಇರ್ತಾರೆ. ಆ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದು PRO ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು 49 ವರ್ಷದ ಈ ಏನು ಲೆಗೆಸಿ ಕಂಟಿನ್ಯೂ ಮಾಡಿದರೆ, ಮುಂದಿನ ವರ್ಷ 50ನೇ ವರ್ಷದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು ಇನ್ನೂ ಅದ್ದೂರಿಯಾಗಿ ಮಾಡಬೇಕು. ಆ 50 ವರ್ಷ ಯಾರು ಕಷ್ಟ ಬಿದ್ದೀವು ಎಲ್ಲ ನೀವೇನ್ ಮಾಡ್ತಾ ಇದ್ರೆ ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇನ್ನ ದೊಡ್ಡ ಮಟ್ಟದಲ್ಲಿ ಆ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನ ಅದ್ದೂರಿಯಾಗಿ 50ನೇ ವರ್ಷ ಶತಮಾನೋತ್ಸವ ಮಾಡೋಣ ಅಂತ ಹೇಳ್ತಾ, ಅಂಡ್ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ಗಣ್ಯರು ಹಿರಿಯರು ಹಾಗೂ ಇಲ್ಲಿ ಮುಂದೆ ಕೂತಿರೋ ಎಲ್ಲ ಮಹಾಗಣ್ಯರು ಇದ್ದೀರಾ, ಅಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ MMB ಲೆಗೆಸಿ ಇಲ್ಲಿ ಯಾರ್ಯಾರು ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇನ್ನು 50 ವರ್ಷದ್ದು ಖಂಡಿತ ಇನ್ನ 100 ವರ್ಷ ಇದು ಈ ತರ ನಡೀತಾ ಇರ್ಲಿ. ನಿಜವಾದ ಇಂಥ ಹಿರಿಯ ಕಲಾವಿದರಿದ್ದಾರೆ, ಹಿರಿಯ ನಿರ್ಮಾಪಕರನ್ನ ಗುರುತಿಸಿ ಮಾಡ್ತಾ ಇದ್ರಲ್ಲ, ನಮ್ಗೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಈ ಡೋಂಟ್ ಎಕ್ಸ್ಪೆಕ್ಟ್ ಈ ರೆಸ್ಪೆಕ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ. ಜೈ ಹಿಂದ್. ವರ್ಷದ ವಾರ್ಷಿಕೋತ್ಸವದಲ್ಲೂ ಖಂಡಿತ ನೀವು ಭಾಗಿಯಾಗಿ ಎಂದೆನ್ನುತ್ತಾ ನಮ್ಮ ಅಧ್ಯಕ್ಷರು ಆದ ನರಸಿಂಹರವ್ರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವ್ರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡ್ರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿ ಅವರಿಗೆ, ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿಗೆ, ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ತುಂಬ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾ ಇದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದ್ರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ಥರ ಒಂದು ಓಮ್ನಿ ವ್ಯಾನಲ್ಲಿ ಹಿಡಿದ್ರು, ಆ ಪಾನೆಲ್ಲ ಅಷ್ಟೇ ಹಿಂಗೆ ಇದು ಮಾಡಿಕೊಂಡು ಹಿಡಿದುಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗ್ ಅನ್ನ ಬರ್ಸೋಣ ಅಂತ ಡಿಸೈಡ್ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ನಾನು ನಂತರ ಬರೆದ್ರು, ಅದು ಆಮೇಲೆ ಅದು ಆಯಿತು, ಎಲ್ಲ ಗೀತ ರಚನೆ ಎಲ್ಲ ಆಯಿತು, ಸಾಂಗ್ ಆಯಿತು, ಪಿಕ್ಚರ್ ಹಿಟ್ ಆಯಿತು, ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನೆನೆಸ್ಕೋಬೇಕು, ವಿಜಯ್ ಸಾರ್ಥಿ ಅವರು ಫೋನ್ ಮಾಡಿ ಕೇಳಿದ್ರು, ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ, ಅವರು ಫೋನ್ ಮಾಡಿ ಕೇಳಿದ್ರು, ಯಾರು ಸರ್ ಇದು ಸಾಂಗ್ ಬರೆದಿರೋದು, ಸಾಟಿ ಇಲ್ಲದ ಸ್ಮೈಲ್ ಅನ್ನೋದು ಮೊನಾಲಿಸಾ ಅಂತ ಬರೆದಿರೋದು, ಎಂಥ ಅದ್ಭುತವಾದ ಲೈನು, ಯಾರು ಬರೆದಿರೋದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ, ಏನ್ ಸರ್ ಇಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು, ನಿಜವಾಗ್ಲೂ ಖುಷಿ ಆಯಿತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ, ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರಿಗೂ ಇವತ್ತು ಕೊಟ್ಟಿರೋದು ತುಂಬ ಒಂದು ಸಂತೋಷದ ವಿಷಯ. ಮತ್ತು ಈ ಒಂದು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕಂದ್ರೆ ಒಂದೆರಡು ಮಾತಾಡೋದ್ರೆ ಸಾಕಾಗಲ್ಲ. ಯಾಕೆಂದ್ರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬಾ ಒಂದು ದೊಡ್ಡ ಪಯಣ, 3 ತಲೆಮಾರಿನ ಒಂದು ಪಯಣ ಅದು. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ, ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿರೋ ಪ್ರಶಸ್ತಿ ವಿಜೇತರು ನೋಡಿದ್ರೆ, ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನ್ಸುತ್ತೆ. ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ, ಆದರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆಯನ್ನು ಮಾಡಿರೋಂಥದ್ದು, ಒಂದು ಅನುಭವ ಪಡೆದಿರೋಂಥದ್ದು ಮತ್ತು ಭರವಸೆಯ ನಾಯಕರನ್ನ
ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ, ನನಗೆ ಆಶ್ಚರ್ಯ ಆಯ್ತು. ಮತ್ತು ಇವತ್ತು ಆ ತರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು. ಇವರು ಬೇಡ ಬೇಡ ಅಂತಂದ್ರು ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡಬೇಕು ಅಂತ ಮಾತಾಡ್ತಾ ಇದ್ದೀನಿ. ನೋಡಿ ಚೆನ್ನಾಗಿದ್ದಾರೆ ಇವತ್ತು. ಶನಾಯಿ ಅವರಿಗೆ ಇವತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾತ್ರ ಅಂತಂದ್ರೆ ಲಂಕೇಶ್ ಪತ್ರಿಕೆ ನನ್ನ ಪತ್ರಕರ್ತ, ಅವಾಗ ಇನ್ನೂ ನಿರ್ದೇಶಕರಾಗಿರ್ಲಿಲ್ಲ. ಅವಾಗ 90ರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದಾರೆ, ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆದ್ರೆ ಅವತ್ತು ಆ ಒಂದು 90ರಲ್ಲಿ ಸೈಕಲ್ ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾ ಇದ್ರು ಪತ್ರಿಕೆಗಳಿಗೆ. ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗ್ಲಿ, ಟಿವಿ ಮೀಡಿಯಾ ಆಗ್ಲಿ ಆ ಥರದೆಲ್ಲ ಯಾವ್ದು ಇರ್ಲಿಲ್ಲ. ಸ್ಟಿಲ್ಸ್ ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ಗಳನ್ನ ಕೊಟ್ರೆ ನಾವು ಪತ್ರಿಕೆಗಳನ್ನ ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ PR ಮೂಲಕ ಸ್ಟಿಲ್ಸ್ಗಳನ್ನ ಹಾಕಿ ಅಂತ ಫೋರ್ಸ್ ಮಾಡೋರು. ಇವರು ಸೈಕಲ್ ಅಲ್ಲಿ ಬಂದು ಒಂದು ಸ್ಟಿಲ್ಸ್ಗಳನ್ನ ಕೊಟ್ಟು ಲಂಕೇಶ್ ಪತ್ರಿಕೆ ತಪ್ಪದೆ ಸ್ಟಿಲ್ಸ್ಗಳನ್ನ ಹಾಕ್ತಾ ಇದ್ರು. ಅದು ಸುಧೀಂದ್ರ ಅವ್ರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅದಕ್ಕೆ ನಮ್ಮ ತಂದೆಯವರು ಇವರಿಗೆ ಸ್ಟಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಫಿಕ್ಸ್ ಮಾಡಿದ್ರು ಚೆಕ್. 500 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನ ಮುಂದುವರಿಸಿದೆ. ಆದ್ರೆ ಅದನ್ನ ಮಾತ್ರ ಇವ್ರು ತಪ್ಪಲಿಲ್ಲ. ಸೈಕಲ್, ಮೋಟರ್ ಸೈಕಲ್ ಆಯ್ತು, ಸ್ಕೂಟರ್ ಆಯ್ತು, ಸ್ಕೂಟರ್ ಇಂದ ಕಾರ್ ಆಯ್ತು, ಇವಾಗ ಎಲೆಕ್ಟ್ರಿಕ್ ಕಾರ್ ಆಯ್ತು. ಮತ್ತು ಒಂದು ಸಂಸ್ಥೆ ಎಷ್ಟೆಲ್ಲ ಬೆಳೆದಿದ್ರೆ ಒಂದು ಅಂತಸ್ತು, 2 ಅಂತಸ್ತು, 3ನೇ ಅಂತಸ್ತು ಮನೆ ಕಚೇರಿ ಕರೆದಿದ್ರು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ಕಚೇರಿ. ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು. ಮತ್ತು ಇನ್ನೊಂದು ಮೆಚ್ಚುವಂತದ್ದು ಏನಂದ್ರೆ ಅವ್ರ ಮಗ ಅದನ್ನ ಮುಂದುವರಿಸ್ತಾರೆ. ಇವತ್ತು 3ನೇ ತಲೆಮಾರು ಸುಧೀಂದ್ರ, ವೆಂಕಟೇಶ್ ಮತ್ತು ಪವನ್ ಮತ್ತು ಅವರ ನಮ್ಮ ಸುನೀಲ್ ಅವರು, ಹಾಗೆ ಅವ್ರ ಮಗಳು. ಅದು ಯಾವ ತರ ಅವ್ರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಅಂಡರ್ ಒನ್ ರೂಫ್. ಯಾವ್ದೇ ಒಂದು ಟಿವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು, ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ತರ ಅಂದ್ರೆ ಒಂದು ಪವನ್ ಎಲ್ಲಾರನ್ನೂ ಓವರ್ಟೇಕ್ ಮಾಡ್ಯಾರ ಇವತ್ತು. ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು, ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾ ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು. ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದೇ ಇರುತ್ತೆ. ಸೊ ಈ ತರ ನಮ್ಮ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬಾ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರು ಇದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಶನಾಯಿ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ. ಹಲವಾರು ಜನ ಇವತ್ತು ಬಂದು ವೆಂಕಟೇಶ್ ಅವರ ಒಂದು ಯಶಸ್ಸನ್ನ ಇವತ್ತು ಎಂಜಾಯ್ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗ್ ಖುಷಿ ಆಗುತ್ತೆ. ಮತ್ತು ಶನಾಯಿ ಅವರು ಈ ಜರ್ನಿಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ. ಮತ್ತು ಅದು ಪವನ್ ಅವರಿಗೆ ಸಲ್ಲಬೇಕು. ಅದು ನಮ್ಮ ವೆಂಕಟೇಶ್ ಅಲ್ಲ, ಪವನ್ ಅವರ ಐಡಿಯಾ ಅದು. ಮತ್ತು ಅಲ್ಲಿ ನಮ್ಮ ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋಂಥ ಅಕಾಡೆಮಿ ಅಧ್ಯಕ್ಷರಾಗಿರೋ ಶನಾಯಿ ಅವರು ಸಾಥ್ ನೀಡಿರೋದು. ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ. ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ, ಇನ್ನೂ ಬೆಳೀಲಿ, ಇನ್ನು ಡಿಜಿಟಲ್ ಮೀಡಿಯಾ ಇನ್ನೆಲ್ಲ ತಲುಪುತ್ತೆ, ಮಿಲಿಯನ್ಸ್ ವ್ಯೂಸ್ ಆಗಲಿ, ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಬರ್ತಿದೆ. ಶನಾಯಿ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಯಾಕಂದ್ರೆ ಅನಂತ್ ನಾಗ್ ಅವರು ನಮಗೆ ಮಾತ್ರ ಎಕ್ಸ್ಕ್ಲೂಸಿವ್ ಆಗಿ ಸನ್ಮಾನ ಮಾಡೋದಕ್ಕೆ ಶುಭ ಹಾರೈಸಿದ್ದಾರೆ. ಧನ್ಯವಾದಗಳು ತಮಗೂ ಕೂಡ. So, thank you so much. ಸುಧೀಂದ್ರ ಅಂದರೆ ನನಗೆ ಅಷ್ಟಿಷ್ಟ. ಸುಧೀಂದ್ರ ನಿಜ ಹೇಳಬೇಕಂದ್ರೆ ತುಂಬ ಕಷ್ಟದಲ್ಲಿದ್ದ ದಿನಗಳಲ್ಲಿ ಇಂಥ ಒಂದು ಕೆಲಸ ಮಾಡಬಹುದು ಅಂತ ನಾನೇ ರೂಪಿಸ್ಕೊಟ್ಟಂಥದ್ದು. ಈ PRO ಕೆಲಸ ಹುಟ್ಟಿದ್ದೆ ನನ್ನಂಥವರ ಅತಿ ಬುದ್ಧಿಯಿಂದ. ಸುಧೀಂದ್ರ ಅದನ್ನು ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತು ಮುಂದೆ ಕೂಡ ನಿರ್ಮಾಪಕರುಗಳ ಹತ್ರ ಅವರನ್ನು ಪರಿಚಯಿಸೋದ್ರಿಂದ ಆ ಥರ ಅವರನ್ನು
ಈ ಕ್ಷೇತ್ರದಲ್ಲಿ ಅದರ ಹಿಂದೆ ಸ್ವಾರ್ಥನೂ ಇತ್ತು, ನನಗೂ ಹೆಲ್ಪ್ ಆಗ್ತಾ ಇತ್ತು. ಸುದ್ದಿಗಳೆಲ್ಲ ಕೊಡೋ ದೃಷ್ಟಿಯಿಂದ, ಫೋಟೋಗಳು ಸ್ಟಿಲ್ಸ್ ತರೋ ದೃಷ್ಟಿಯಿಂದ, ಶೂಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗೋ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿ ಸುಧೀಂದ್ರ ಸಮರ್ಥವಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಮತ್ತೆ 10 ಜನನ ಅವರು ಬೆಳೆಸಿದ್ರು ಕೂಡ. ಇದರಲ್ಲಿ ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ ಕೆಲಸ, ಇನ್ನೂ ಕೆಲವರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಆದರೆ ಒಟ್ಟಾರೆ ಒಂದು ಹೊಸ ಉದ್ಯೋಗವನ್ನು ಉದ್ಯೋಗ ರಹಿತರಿಗೆ ಕೊಡುವ ದೃಷ್ಟಿಯಲ್ಲಿ ಈ PRO ಕೆಲಸ ನಿಜವಾಗ್ಲೂ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನನಗೆ ನೆನಪಿದ್ದಂಗೆ ಮೊದಲನೆಯ ಈ ಪ್ರಶಸ್ತಿ ಸಮಾರಂಭದ ಮೊದಲನೆಯ ಪ್ರಶಸ್ತಿ ನಾನೇ ತಗೊಂಡೆ ಕಲಾಕ್ಷೇತ್ರದಲ್ಲಿ. ಆ ಮಟ್ಟಿಗೆ ಸುಧೀಂದ್ರ ಕೃತಜ್ಞತೆಗಳನ್ನು ಇಟ್ಕೊಳ್ತಾ ಇದ್ದಂಥವ್ರು ಮತ್ತು ಅವರ ವಿನಯ, ಅವರಲ್ಲಿದ್ದಂಥ ಪ್ರಾಮಾಣಿಕತೆ ಅವರನ್ನು ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ಇನ್ನಷ್ಟು ಬೆಳೆಯಲಿ, ಹೆಚ್ಚೆಚ್ಚು ಕೆಲಸ ಮಾಡಲಿ, ಉದ್ಯಮಕ್ಕೂ ಪತ್ರಿಕೋದ್ಯಮಕ್ಕೂ ಸಂಬಂಧಗಳನ್ನು ಬೆಳೆಸಲಿ ಅಂತ ಹೇಳ್ತಾ ಮತ್ತೆ ಅವರಿಗೆ ಯಶಸ್ಸನ್ನು ಕೋರ್ತಾ ನಾನು ಮಾತಾಡ್ತೀನಿ. ಚಂದು, ನೀನು ಚೈತ್ರ ಖುಷಿ, ಸಕ್ಸಸ್, ಪ್ರಾಸ್ಪೆರಿಟಿ ಎಲ್ಲ ಸಿಗಲಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಇಯರ್ ಫಾರ್ ಎವ್ರಿಬಡೀಸ್ ಗ್ರೋತ್ ನಮ್ಮ ಲೈಫ್. ಸೊ ಎಲ್ರಿಗೂ ನನ್ನ ಹೃದಯದಿಂದ ಮನಸ್ಸಿಂದ ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿರಲಿ ವರ್ಷ ಅಂತ ಕೇಳ್ಕೊತೀನಿ. ಆ್ಯಂಡ್ ಅಫ್ಕೋರ್ಸ್ ಆರ್ಟಿಸ್ಟ್ಗೆ ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂಥ ಒಂದು ಆಪರ್ಚುನಿಟಿ ಸಿಕ್ಕಿದೆ. ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆ್ಯಂಡ್ ಒಬ್ಬ ಆ್ಯಕ್ಟರ್ ಆಗಿ 15 ಇಯರ್ಸಿಂದ ನನ್ನ ಫಸ್ಟ್ ಫಿಲ್ಮಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ ವೆಂಕಟೇಶ್ ಅವ್ರಿಗೆ, ಮತ್ತು ಶನ್ವಾಯ್ಸ್ ಅವ್ರಿಗೆ, ಮತ್ತು ಎತ್ತಿ, ಮತ್ತು ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ನ ಖುಷಿ. ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ಥರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಷನ್ಸ್ಗಳು ತುಂಬ ಆಗಿದೆ. ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದರೆ ಎಷ್ಟು ಖುಷಿ ಬರುತ್ತಲ್ಲ ನಮಗೆ. ಅದೇ ಥರ ವೆಂಕಟೇಶ್ ಅವ್ರ ಜೊತೆ ಮತ್ತು ಎಲ್ಲರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಆ್ಯಂಡ್ ಈ ಸಂಸ್ಥೆ ಬಗ್ಗೆ ಏನೋ ಇಂಟ್ರೊಡಕ್ಷನು, ಅಪ್ರಿಸಿಯೇಷನು ಏನೂ ಹೇಳಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸಿಂದ ಹತ್ರ ಕರ್ಕೊಂಬರೋದು ಮೀಡಿಯಾ ಮೂಲಕ ಮತ್ತು ಎಲ್ಲ ಚಾನಲ್ಸ್ ಅವರು. ಸೊ ಈ ಒಂದು ಸಂಸ್ಥೆಯನ್ನ ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ಥರ ನೋಡ್ಕೊಂಡು ಬರ್ತಾ ಇದ್ವಿ ನಾವು ಬೆಳೆಯೋಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಆ್ಯಂಡ್ ಹಿಸ್ ಓಲ್ಡ್ ಟೀಮ್. ಆ್ಯಂಡ್ ಇದು ತ್ರಿಮೂರ್ತಿ ಇದಾರಲ್ಲ, ಆಲ್ 3 of them ಲೈಕ್ ತ್ರಿಮೂರ್ತಿ. ತುಂಬಾ ಖುಷಿ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ನಾನು, ಬಟ್ ಜಸ್ಟ್ ವಾಂಟ್ ಟು ಸೇ ವೆಂಕಟೇಶ್ ಜಿ, ನಿಮ್ಮದು ಮತ್ತು ನಿಮ್ಮ ಫ್ಯಾಮಿಲಿಗೂ ಮತ್ತು ಈ ಆರ್ಗನೈಸೇಷನ್ಗೂ ತುಂಬ ಚೆನ್ನಾಗಾಗಲಿ. 25 ವರ್ಷ, 50 years ಆ್ಯಂಡ್ 25 ವರ್ಷ ಆಗುವಂಥದ್ದು ತುಂಬ ಚಿಕ್ಕ ವಿಷಯ ಅಂತೂ ಇಲ್ಲವೇ ಇಲ್ಲ. ತುಂಬ ಕಷ್ಟ ಇರುತ್ತೆ ಅದ್ರ ಹಿಂದೆ, ತುಂಬ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ. ಆ್ಯಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರ ತಕ್ಕಂಥ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗಿದೆ ನಮಗೆ. ಸೊ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಇವತ್ತು ಇಲ್ಲಿ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು, ನನಗೂ ಹೆಮ್ಮೆ ಅನಿಸ್ತಾ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನೂ ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರು ಆಗಲಿ. ಎಲ್ಲ ಅವಾರ್ಡ್ ವಿನರ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ತುಂಬ ಚೆನ್ನಾಗಿರಲಿ. ನಮಸ್ಕಾರ. ಸರ್ ಕೂಡ ಹೇಳ್ತಾ ಇದ್ರು 300 ಸಿನಿಮಾ ರಿಲೀಸ್ ಆದ್ರೆ 280 ರಾಘವೇಂದ್ರ ಚಿತ್ರವಾಣಿದೇ ಆಗಿರುತ್ತೆ ಅಂತ. ಸೊ ಹಿಂದೆಲ್ಲ ನಮ್ಮ ಸಂಸ್ಥೆಯಿಂದ ಸಿನಿಮಾ ನಿರ್ಮಾಣ ಕೂಡ ಈಗ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿಯಲ್ಲಿ ನಿರೂಪಕರಾಗಿದ್ದಾರೆ. ಹಾಗೆ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲಾ ಹೀರೋಗಳ ಸಂದರ್ಶನ. ಹಿರಿಯರಾದಂಥ ವಿಜಯಮ್ಮ ಅವರಿದ್ದಾರೆ, ಆತ್ಮೀಯರಾದಂಥ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲ್ ಅವರೇ, ಮಿತ್ರರಾದಂಥ ಉಮೇಶ್ ಬಣಕರ್ ಅವರೇ, ನಮ್ಮ ಸಂಜಯ್ ಗೌಡ ಅವರೇ, ರಾಗಿಣಿ ಅವರೇ, ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಅದರ ಅಭಿಮಾನಿಗಳೇ, ಮೊದಲಿಗೆ ನಾನು ಈ ವಾರ
ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮವಾದ ವಾರ ಅಂತಲೇ ಹೇಳ್ಬೋದು. ಆಗಲೇ ನಮ್ಮ ದಿವ್ಯ ಆಲೂರವರು ಹೇಳ್ತಿದ್ರು. ಯಾಕೆ ಅಂತಂದರೆ 5 ವರ್ಷಗಳಿಂದ ಬಾಕಿ ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು. 2019ನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆಯಾಗಿದೆ. ಅದು ಒಂದು. ಮತ್ತೊಂದು, ನಮ್ಮ ಹಿರಿಯ ನಟರಾದ ಅನಂತನಾಗವು ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವ್ರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು. ಎಲ್ಲದನ್ನು ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಲೇ ಹೇಳ್ಬೋದು. ಇಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತೇನೆ. ನನಗೆ ಸುಧೀಂದ್ರ ಅವ್ರನ್ನ ಒಂದ್ಸತಿ ನಾನು ಭೇಟಿಯಾಗಿದ್ದೆ. ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ. ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ರು. ಆವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ, ನೀನು ಹೋಗಬೇಕು ಅಂತ ಹೇಳಿದ್ರು. ಆಗ ಕಾನಿಷ್ಕ ಹೋಟೆಲ್ ಗಾಂಧಿನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅಂತ. ಅದೇ ಬೇಸ್ಮೆಂಟ್. ಆವತ್ತು ನಾನು ಎಲ್ಲರೂ ಹೊಸಬರು, ಪರಿಚಯ ಇರಲಿಲ್ಲ ನನಗೆ ಸಿನಿಮಾದವರು. ಫಸ್ಟು ಸುಧೀಂದ್ರ ಅವರು ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಹೋಗಿ ಯಾರಪ್ಪ ನೀನು ಅಂತ ಕೇಳಿದ್ರು ನನಗೆ. ಸರ್ ನಾನು ಈ ಥರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ನೀನು ನೋಡೇ ಇಲ್ವಲ್ಲ ಯಾವತ್ತೂ ಅಂತಂದ್ರು. ಇಲ್ಲ ಸರ್, ನಾನು ಜಾಸ್ತಿ ಪೊಲಿಟಿಕಲ್ ಫೀಲ್ಡಾಗಿ ಕೆಲಸ ಮಾಡೋದು ಅಂತಂದ್ರು. ಆಯಿತು ಬಾ ಕೂತ್ಕೋ ಅಂತೇಳಿ ಒಂದು ಮಸಾಲೆ ದೋಸೆ ತಿನ್ನಿಸಿದ್ರು ನನಗೆ. ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದಮೇಲೆ ನಾನು ಭೇಟಿ ಆಗಲಿಲ್ಲ, ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ. ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು 49 ವರ್ಷಗಳನ್ನು ಪೂರೈಸಿದೆ. ಈ ಸಂದರ್ಭದಲ್ಲಿ ಈ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಉತ್ಪೂರ್ವವಾದಂತಹ ಅಭಿನಂದನೆಗಳನ್ನು ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತು ವಾಸು ಮತ್ತು ಸುನಿಲ್, ನಾನು ಕನ್ನಡಪ್ರಭ ಮತ್ತು ವಿಜಯ ಕರ್ನಾಟಕದಲ್ಲಿದ್ದಾಗ ನಾನು ಅವ್ರನ್ನ ರೆಗ್ಯುಲರಾಗಿ ನೋಡ್ತಾ ಇದ್ದೆ. ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದರೆ, ಪಟ ಪಟ ಬಿಡೋರು, ಒಂದು ಪ್ರೆಸ್ ನೋಟ್ ಕೈ ಕೊಡೋರು, ದಯವಿಟ್ಟು ಇದನ್ನು ಕವರ್ ಮಾಡ್ಬೇಕು ಸರ್ ಅಂತ ಹಂಗೆ ಹೊಟ್ಟೋಗ್ಬಿಡೋರು ಅಷ್ಟೇ. ಅವತ್ತಿಂದ ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅರ್ಧ ಶತಮಾನ ಕಂಡಂಥ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ಕನ್ನಡ ಚಿತ್ರರಂಗ ಮತ್ತು ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು 100 ಕೋಟಿ ಖರ್ಚು ಮಾಡ್ಬೋದು, ಒಳ್ಳೆ ನಾಯಕರಿರ್ಬೋದು, ನಾಯಕಿಯರಿರ್ಬೋದು, ಎಲ್ಲವೂ ಇರ್ಬೋದು. ಆದರೆ ಅದನ್ನು ಪ್ರೇಕ್ಷಕರಿಗೆ ತಲುಪಿಸುವಂಥ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ PR ತಂಡ ಮಾಡುತ್ತೆ. ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು PR ಕೆಲಸನೇ ಮಾಡ್ತಾ ಇರೋದು. ಯಾಕೆಂತಂದರೆ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವಂಥ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತು ಸಿನಿಮಾ ರಂಗದ ನಡುವೆ ಸೇತುವೆ ಕೆಲಸ ಮಾಡ್ತಾ ಇದೆ. ಸೊಸೆ ತಂದ ಸೌಭಾಗ್ಯ ಆಗಲೇ ಹೇಳ್ತಿದ್ದು, ಮೊದಲನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರವಾಣಿ ತಂಡದ ಮೊದಲನೇ ಸಿನಿಮಾ. ಅದೇ ರೀತಿ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. PR ಯಾರೇ ಕೆಲಸ ಮಾಡಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ. ಆದರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು. ಅವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ. ಈ ಚಿತ್ರತಂಡ ರಾಘವೇಂದ್ರ ಚಿತ್ರವಾಣಿ ತಂಡ ಯಾಕೆ ಇಷ್ಟು ಯಶಸ್ವಿಯಾಗಿದೆ ಅಂತಂದರೆ, ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಾಸು ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಅವರ ನಡವಳಿಕೆನೇ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವ್ರಿಗೂ ಕೂಡ ಈ ಚಿತ್ರತಂಡ ಇನ್ನೂ ಎತ್ತರಕ್ಕೆ ಬೆಳೀಲಿ. ಯಾಕೆಂತಂದರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಶ್ರಮ ಬೇಕು. ಆ ಶ್ರಮದಲ್ಲಿ ಅವರ 3 ಜನರ ಪಾಲುಗಾರಿಕೆ ಇದೆ. ಈ ರಾಘವೇಂದ್ರ ಚಿತ್ರವಾಣಿ ತಂಡ ಹೀಗೆ ಇನ್ನೂ 100 ವರ್ಷಗಳ ಕಾಲ ಪ್ರೇಕ್ಷಕರು ಮತ್ತು ಚಿತ್ರರಂಗದ ನಡುವೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮ್ಮ ಉಮೇಶ್ ಬಣ್ಕರ್ ಅವರು ನನ್ನ ಕಡೆಗೆ ನೋಡ್ತಾ ಇದ್ದಾರೆ. ಏನೋ ಬೇಡಿಕೆ ಇಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ. ಸರ್ 5 ವರ್ಷ ಆಗಿತ್ತು ಸರ್ ಪ್ರಶಸ್ತಿ ಕೊಟ್ಟು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಸಬ್ಸಿಡಿ ಮತ್ತು ಪ್ರಶಸ್ತಿ. ಯಾಕೆ ಅಂತಂದರೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದರೆ ಇಡೀ ತಂಡ ಎಷ್ಟು ಕಷ್ಟಪಡುತ್ತೆ ಅಂತೇಳಿ. ನಾನು ರಾಜಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಸಿನಿಮಾ ಪ್ರಿಯನೇ. ನಾನು ಎಲ್ಲ ಸಿನಿಮಾಗಳನ್ನು ಕೂಡ ನೋಡ್ತಾನೆ ಇರ್ತೇನೆ. ಅದರಲ್ಲಿ ನಿರ್ದೇಶಕರು, ನಿರ್ಮಾಪಕರು ಶ್ರಮ ಅಡಗಿರುತ್ತೆ. ಅವರ ಶ್ರಮಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತಂದರೆ ಈ ರೀತಿ ಪ್ರಶಸ್ತಿಗಳು, ಸಬ್ಸಿಡಿ ಕೊಟ್ಟಾಗ ಅವರು ನೆರವಿಗೆ ಬರ್ತಾರೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ 100 ಕೋಟಿ ಹಾಕಿ ಸಿನಿಮಾ ಮಾಡುವಂಥ ಕೆಪಾಸಿಟಿ ಎಲ್ರಿಗೂ ಇರಲ್ಲ. ಅವರ ಶಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನು ಮಾಡ್ತಾರೆ. 5 ವರ್ಷಗಳಿಂದ ಪ್ರಶಸ್ತಿ ಬಾಕಿ ಉಳಿದಿತ್ತು.
ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಂತ ಗಳಿಗೆನಲ್ಲೇ ಹೇಳಿದ್ರು, ನೋಡಪ್ಪ 5 ವರ್ಷದಿಂದ ಪ್ರಶಸ್ತಿ ಕೊಟ್ಟಿಲ್ಲ. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ಯಾವತ್ತೂ ಕೂಡ ನಾನು ಪ್ರಶಸ್ತಿಯನ್ನು ನಿಲ್ಲಿಸಿದ್ದಿಲ್ಲ. ಫಸ್ಟು ಪ್ರಶಸ್ತಿಗಳನ್ನು ಕೊಡಬೇಕು, ಅದಕ್ಕೆ ಕಮಿಟಿಗಳನ್ನು ಮಾಡಬೇಕು ಅಂತ. ಈಗ 2019ನೇ ಸಾಲಿನ ಪ್ರಶಸ್ತಿಗಳು ಘೋಷಣೆ ಆಗಿದ್ದಾವೆ. 2020ನೇ ಸಾಲಿನ ಪ್ರಶಸ್ತಿಗಳನ್ನು ನೋಡಿದ್ದು ಕೂಡ ಮುಕ್ತಾಯ ಆಗಿದೆ. ಇನ್ನೊಂದು ವಾರ 15 ದಿನದಲ್ಲಿ 2020ನೇ ಸಾಲಿನ ಪ್ರಶಸ್ತಿ ಮತ್ತು ಸಬ್ಸಿಡಿ ಎರಡು ಕೂಡ ಘೋಷಣೆ ಆಗುತ್ತೆ. 2021, 22, 23 3 ವರ್ಷದ್ದು ಕಮಿಟಿ ರಚನೆ ಆಗಿದೆ. ಸಿನಿಮಾ ನೋಡೋಕ್ಕೆ ಜಾಗ ಇಲ್ಲ ಅಂತೇಳಿ ಒಂದೊಂದು ವರ್ಷದ ಆಲ್ರೆಡಿ ಮುಂದಕ್ಕೆ ಹಾಕೊಂಡು ಬರ್ತಾ ಇದ್ದಾರೆ. ಎಲ್ಲ 5 ವರ್ಷದ ಏನು ಬಾಕಿ ಉಳಿದಿದೆ ಎಲ್ಲ ಪ್ರಶಸ್ತಿಗಳನ್ನು ಕೂಡ ಇದೇ ವರ್ಷದಲ್ಲಿ ನಾವು ಪ್ರದಾನ ಮಾಡ್ತೀವಿ ಅಂತ ಹೇಳೋಕ್ಕೆ ನಾನು ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆಮೇಲೆ ಈಗ ಪ್ರಚಾರಕರಿಗೂ ಕೂಡ ಪ್ರಶಸ್ತಿನಲ್ಲಿ ಪಾಲ್ಗೊಳ್ಬೇಕು ಅಂತ. ಈಗ ಮೊನ್ನೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಪತ್ರಕರ್ತರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಸರ್, ಒಂದು ಪತ್ರಿಕೆ ಆಗಿರ್ಬೋದು, ಒಂದು ಚಾನೆಲ್ ಆಗಿರ್ಬೋದು, ಎಡಿಟರ್ ಅಲ್ಲ, ವರದಿಗಾರಲ್ಲ, ಬೇರೆ ಬೇರೆಯವ್ರ ಪಾತ್ರನೂ ಇರುತ್ತೆ. ಈಗ ಒಂದು ಪತ್ರಿಕೆ ಅಂತಂದ್ರೆ ಸಂಪಾದಕರು ಮತ್ತೆ ವರದಿಗಾರರ ಜೊತೆಗೆ ಮನೆಗೆ ಹೋಗಿ ಪತ್ರಿಕೆ ಹಾಕ್ತಾನಲ್ಲ, ಅವನ ಶ್ರಮನೂ ಇರುತ್ತೆ, ಅವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದೆ. ಫಸ್ಟ್ ಟೈಮ್ ನಾವು ಮನೆಗೆ ಹೋಗಿ ಪತ್ರಿಕೆ ಹಾಕೋರಿಗೆ ಒಂದು ಪ್ರಶಸ್ತಿಯನ್ನು 76 ವರ್ಷ ನರಸಿಂಹಯ್ಯ ಅಂತ ಮೈಸೂರಿನವರು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷನೂ ಕೂಡ ಅದನ್ನ ಸಂಪ್ರದಾಯವನ್ನ ಪಾಲನೆ ಮಾಡ್ಕೊಂಡು ಬಂದಿದ್ದೇವೆ. ನೀವು ಹೇಳಿದ್ದು ಕೂಡ ನನಗೆ ತಲೆಗೆ ಹೋಯ್ತು. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಚಾರಕರ್ತರು ಯಾರೇ ಆಗಿರಲಿ. ನಾನು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಾಗ ನೋಡ್ತೀನಿ ಯಾರು ಪ್ರಚಾರಕರ್ತರು ಯಾರು ಅಂದಾಗ ಮುಂಚೆ ಎಲ್ಲ ಸುದ್ದಿಯಿಂದ ಬರ್ತಿತ್ತು, ಈಗ ವೆಂಕಟೇಶ್ ಅವ್ರದ್ದು ಇವ್ರದೇ ಬರ್ತಾ ಇರ್ತದೆ. ಹೀಗಾಗಿ ನನಗೊಂದು ಏನು ಯೋಚನೆ ಬಂತು ಅಂದರೆ, ನಮ್ಮ ಚಲನಚಿತ್ರ ಅಕಾಡೆಮಿ ಇದೆ, ಅದರಲ್ಲಿ ಯಾಕೆ ಒಬ್ಬರನ್ನ ಇವರು ಡೈರೆಕ್ಟರ್ ಮಾಡಬಹುದು, ಪ್ರಚಾರದಲ್ಲಿ ಯಾರು ನಿರತರಾಗಿರ್ತಾರೆ ಒಬ್ಬರನ್ನ ಗುರುತಿಸಿ ಒಂದು ಡೈರೆಕ್ಟರ್ ಮಾಡಬೇಕು ಅಂತ. ಆಮೇಲೆ ಜೊತೆಗೆ ಅವರಿಗೆ ಪ್ರಶಸ್ತಿಯನ್ನ ಕೊಡುವಂಥದ್ದನ್ನ ಇದೇ ವರ್ಷದಿಂದ ಜಾರಿಗೆ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ. ಆ ಮನವಿ ಜಾರಿಗೆ ಬರೋದ್ರ ಕೂಡ ನೋಡ್ಕೊಳ್ತೇನೆ. ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮೊನ್ನೆ ನಮ್ಮ ಶೆಣೆಯವರು ಮಹಾನಟಿ ಜಯಂತಿಯವರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆದಿದ್ರು. ಆ ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಬೇಡಿಕೆ ಬಂತು. ಏನಪ್ಪಾ ಅಂತಂದ್ರೆ, ಜಯಂತಿಯವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ. ಈಗಾಗಲೇ ಆದೇಶ ಆಗಿದೆ. ಜಯಂತಿಯವರ ಹೆಸರಲ್ಲಿ ಪ್ರತಿ ವರ್ಷ ಇದ ಮೇಲೆ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ ಹೇಳಲಿಕ್ಕೆ ಆಮೇಲೆ ಈಗ ನಮ್ಮ ವೆಂಕಟೇಶ್ ಅವರು 50ನೇ ವರ್ಷಾಚರಣೆ ಮಾಡಿದ್ರೆ ಆ ಸಂಭ್ರಮದಲ್ಲಿ ನಾವು ಭಾಗಿಯಾಗೋದಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಸರ್ಕಾರದ ಕಡೆಯಿಂದ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಕೊಡೋದಕ್ಕೆ ಇಷ್ಟು ಮಾತುಗಳನ್ನ ಹೇಳ್ತಾ ವೆಂಕಟೇಶ್ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡ್ರು. ಶೆಣೈ ಸರ್ ನನಗೆ ಹೇಳಿದರು, ಈ ಥರ ಪ್ರಶಸ್ತಿ ವಿತರಣಾ ಸಮಾರಂಭ ಇದೆ, ಬರಬೇಕು ಅಂತ. ನಾವೆಲ್ಲ ರಾಜಕೀಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋರು, ಸಿನಿಮಾಕ್ಕೆ ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ಬಟ್ ಬಂದಮೇಲೆ ನನಗೆ ಬಹಳ ಖುಷಿ ಆಯಿತು. ಯಾಕೆಂತಂದ್ರೆ ಒಂದು ಅಚ್ಚುಕಟ್ಟಾದ ಸಮಾರಂಭ, ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತೆಗೆದುಕೊಂಡಂಥ ಎಲ್ಲ ಪುರಸ್ಕರ್ತರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ವಿಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದಗಳು. ಒಂದು ಪ್ರೀತಿಯ ಚಪ್ಪಾಳೆಯೊಂದಿಗೆ ನಮ್ಮ ಕೆ. ಪ್ರಭಾಕರ್ ಸರ್ ಅವರಿಗೆ ಪೂರ್ವಕ ಧನ್ಯವಾದಗಳು.